ಸಾಮಾನ್ಯ ಜ್ಞಾನ, ಲೋಕಜ್ಞಾನ, ಸಮಾಜ ಸೇವೆ, ಅದೇ ನಿಮ್ಮ ಶಿಕ್ಷಣ. ಅದೆಲ್ಲ ಇಲ್ಲ ಅಂತಂದ್ರೆ ನಿಮ್ ಡಿಗ್ರಿಗೆ ಯಾವ ಬೆಲೆನೂ ಇಲ್ಲ. ಅರಿವು ಏನು? ಅರಿವು, ಅಜ್ಞಾನ. ನೀವಿನ್ನ ಅಜ್ಞಾನದಲ್ಲಿ ಇದ್ದೀರವ. ನಿಮಗೆ ಬೇಕಾಗಿರೋ ಶಸ್ತ್ರವನ್ನ ನೀವು ಇಟ್ಕೊಂಡಿಲ್ಲ. ಇಲ್ಲಿ ಪ್ರತಿ ವರ್ಷ ದಸರಾ ಹಬ್ಬ ಮಾಡ್ತೀರಾ? ಇಲ್ಲಿ ಮಾಡ್ತೀರಾ ಅನ್ನೋರೆಲ್ಲ ಕೈ ಎತ್ತಿ ನೋಡೋಣ. ದಸರಾ ಹಬ್ಬ ಯಾರ್ಯಾರು ಮಾಡ್ತೀರಾ? ಮಂಗಳೂರಿನಲ್ಲಿ ಬಹಳ ದೊಡ್ಡ ಮಟ್ಟಕ್ಕೆ ದಸರಾ ಹಬ್ಬ ಮಾಡ್ತಾರೆ ಇಲ್ವಾ ಮೇಡಮ್? ಮಾಡ್ತೀರಲ್ವಾ ಮೇಡಮ್? ಮಾಡ್ತೀರಲ್ಲ. ನಮ್ಮ ಕಾಲೇಜಿನ ಡೆವಲಪ್ಮೆಂಟ್ ಕಮಿಟಿಯ ಒಬ್ಬರು ಸದಸ್ಯರು ಬಂದಿದ್ದಾರೆ. ಮೇಡಮ್, ನೀವು ಮಾಡ್ತೀರಲ್ಲ, ಜೋರಾಗಿ ಮಾಡ್ತೀರಲ್ವಾ? ಏನದ್ರ ಅರ್ಥ? ದೇವರನ್ನ ಇಟ್ಟು ಮೆರವಣಿಗೆ ಮಾಡುವುದು ಅಲ್ಲವಾ? ದೇವರ ಗುಡಿಯಲ್ಲಿಲ್ಲವಾ? ಆ ಹೆಣ್ಣು ಮಗಳನ್ನ ಒತ್ತು ಕುಣಿತೀವಲ್ಲ, ಆ ಹೆಣ್ಣು ಮಗಳು ಯಾರು? ಇಲ್ಲ, ಇನ್ನೊಂದು ಹೇಳಿ. ಹೇಳಿ. ಕರೆಕ್ಟು. ಅವಳಿಗೆ ಏನಂತೀವಿ ನೋಡೋಣ. ಆ ಪದ ಬರ್ತಾ ಇಲ್ಲ, ಕೇಳಿಸ್ಕೊಳ್ಳೋಣ. ಬನ್ನಿ ಹೇಳಿ. ಶಕ್ತಿ. ಏನದು? ಅದನ್ನೇ ಮರ್ತ್ಬಿಟ್ರಲ್ಲ ನೀವು. ದಸರಾ ಏನ್ ಸೆಲೆಬ್ರೇಟ್ ಮಾಡ್ತೀವಿ ಗೊತ್ತೇನ್ರವ? ಯಾರನ್ನ ಯಾರು ಕೊಂದ್ರವ? ಯಾರು ಕೊಂದಿದ್ದು? ಯಾರು? ದೇವಿ, ಶಕ್ತಿ, ಸ್ತ್ರೀ, ಚಾಮುಂಡೇಶ್ವರಿ, ತಾಯಿ. ಅದೆಲ್ಲ ನೀವೇನೆ. ಯಾರು ಹೆಂಡತಿ ಗಂಡನಿಗೆ ಹೇಳ್ತಾಳಂತೆ, ಕತ್ತು ನಂದು, ತಾಲಿ ನಿಂದು, ಕೈ ನಂದು ಅಂದ್ರೆ ಎಲ್ಲ ಹೆಸರು, ಅವನ ಹೆಸರಲ್ಲಿ ಬಳೆ, ಕಾಲು ನಂದು, ಕಾಲುಂಗ್ರ ನಿಂದು. ಹೀಗೆ ಎಲ್ಲವೂ ಅವಂದು ಅಂದ್ಕೊಂಡು ಎಷ್ಟರ ಮಟ್ಟಿಗೆ ಆ ಹೆಣ್ಣು ಮಗಳು ದೌರ್ಜನ್ಯಕ್ಕೆ ಒಳಗಾಗ್ತಾಳೆ ಪ್ರತಿ ಮನೆಯಲ್ಲಿ. ಅದು ನಮ್ಮ ತಾಯಿ ಎಲ್ಲೂ ಮಾತಾಡಲ್ಲ. ಮಾತಾಡಿದ್ರೆ ಮರ್ಯಾದೆ ಹೋಗ್ಬಿಡುತ್ತೆ. ಹೇಳಿದ್ರೆ ನಮ್ಮ ಮನೆ ಮರ್ಯಾದೆ ಹೋಗ್ಬಿಡುತ್ತೆ. ಹಿಂಗೆ ನಮ್ಮನ್ನ ಒಂದು 4 ಗೋಡೆಗಳ ಮಧ್ಯೆ ಸಂಸ್ಕಾರ ಅಂತ ಒಂದು ಹೆಸರಲ್ಲಿ ನಮ್ಗೆಲ್ಲ ಕಾಲುಗಳಿಗೆ ಬೇಡಿ ಹಾಕ್ಬಿಟ್ಟಿದ್ದಾರೆ. ಕುದುರೆ ಹೆಂಗೆ ಲಗಾಮ್ ಹಾಕಿ ಹಿಂಗೇ ಹೋಗ್ಬೇಕು, ಲಗಾಮ್ ತೆಗೆದು ಆ ಕಡೆ ಈ ಕಡೆ ಹೋಗುತ್ತಲ್ಲ, ಹಂಗೆ ಹೆಣ್ಣು ಮಕ್ಕಳನ್ನ ಎಷ್ಟೇ ಅಂದ್ರು ಅನ್ನಿಸ್ಕೋಬೇಕು, ಎಷ್ಟೇ ಒಡಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ಇದೇ ತರ ಹೇಳ್ಕೊಟ್ಟಿರೋದು. ಇದು ಹೌದಾ ಇಲ್ಲ? ನೀವು ಹಾಗೆ ಹೇಳ್ತಾ ಹೋಗ್ಬೇಕಪ್ಪ. ಹೌದಾ ಇಲ್ಲ? ಇವತ್ತು ಸಹ ಸರ್ ನನ್ನ ಭೇಟಿ ಮಾಡ್ಲಿಕ್ಕೆ ನಮ್ಮ ಹೆಣ್ಮಕ್ಳು ಬಂದಾಗ ಹೇಳಿದ್ರು, ಮೇಡಮ್ ಯಾರು ಮಾತಾಡಲ್ಲ ನೋಡಿ, ಎಲ್ಲ ಮನೆಯಲ್ಲೂ ಅಷ್ಟೇ. ಎಲ್ಲಿ ಮಾತಾಡ್ರಿ ಅಂದ್ರೆ ಮರ್ಯಾದೆ ಹೋಗುತ್ತೆ ಮೇಡಮ್. ಅರೆ ಹಂಗಂತ ದಿನ ಒಡ್ಸ್ಕೊಳಕತ್ತಿತ್ತ? ದಿನ ಮೈಮೂಳೆ ಮುಡ್ಸ್ಕೊಳಕತ್ತಿತ್ತ? ಸಾಯವರೆಗೂ ಒಡ್ಸ್ಕೊಳಕತ್ತಿತ್ತ? ಅದ್ರ ವಿರುದ್ಧ ನೀವು ಹೋರಾಟ ಮಾಡ್ಬೇಕಂತಂದ್ರೆ ನಿಮ್ಮಲ್ಲಿ ಯಾವ ಶಕ್ತಿ? ಅಂಬೇಡ್ಕರ್ ಏನ್ ಹೇಳಿದ ನಿಮಗೆ? ಏನ್ ಹೇಳಿದೆ? ಜ್ಞಾನ, ಶಿಕ್ಷಣ, ಅದೇ ನಿಮ್ಮ ಶಕ್ತಿ. ಗೊತ್ತಾಯ್ತಲ್ವಾ? ಅದೇ ನಿಮ್ಮ ಅಸ್ತ್ರ. ನಾವಿವತ್ತೇನು ಚಾಮುಂಡೇಶ್ವರಿ ತ್ರಿಶೂಲ ತಗೊಂಡು ತಿರುತ್ತಾಳಲ್ಲ, ಮಹಿಷಾಸುರನ ಹಂಗೆ ನಮ್ಮ ತ್ರಿಶೂಲ ಇರಲ್ಲ, ಕತ್ತಿ ತಗೊಂಡ ಹೋರಾಟ ಮಾಡ್ಲಿಕ್ಕೆ ಆಗೋದಿಲ್ಲ. ನಮಗ್ ಕೊಟ್ಟಿರೋ ಶಕ್ತಿನೇ ಶಿಕ್ಷಣ, ಸಂವಿಧಾನ, ಕಾನೂನು, ಅರಿವು. ಆ ಅರಿವೇ ನಿಮ್ಮ ಶಕ್ತಿ. ಆ ಅರಿವಿಲ್ಲ ಅಂತಂದ್ರೆ ಸಾವು. ಲಿಟ್ರಲಿ ಯು ಟೇಕ್ ದಿಸ್. ನಿಮಗೆ ಗೊತ್ತಿಲ್ಲ ಅಂದ್ರೆ ಅದು ಸಾವಿಗೆ ಸಮಾನ. ಈಗ ಇದು ಗೋಡೆ, ಇದು ಲೋಟ, ಇದು ಟೇಬಲ್, ಇದು ಮೈಕು, ಇದಕ್ಕೇನಾದ್ರು ಗೊತ್ತಿದ್ಯಾ? ಇದು ಸತ್ತಿರೋ ಒಂದು ಅಂದ್ರೆ ಜೀವ ಇದೆ
ಆ? ಇವತ್ತು ಇಲ್ಲೊಂದು 800 ಜನ ಇದ್ದೀರಾ ಮಕ್ಕಳು. ಇಡೀ ಮಂಗಳೂರು ಮಕ್ಕಳಿಗೆ ನೀವೆಲ್ಲ ಇದನ್ನ ಹೇಳ್ಕೊಡ್ಬೇಕು. ಸಾಕು 800 ಜನ, ಬೇಕಾದಷ್ಟಾಯ್ತು. ಸೋಷಿಯಲ್ ಮೀಡಿಯಾ ಇಸ್ ವೆರಿ ಫಾಸ್ಟ್. ನೀವು ಒಂದು ತಿಳುವಳಿಕೆ ಹೇಳಬೇಕು. ಪ್ರತಿಯೊಂದು ಹೆಣ್ಣು ಮಗಳು ಏನ್ ಯೋಚನೆ ಮಾಡ್ತಾಳೆ, ನಮ್ಮ ಹತ್ರ ದುಡ್ಡಿಲ್ಲ, ನಾವು ಹೇಗೆ ಹೋರಾಟ ಮಾಡೋದು? ನಿಮ್ಮ ಹತ್ರ ದುಡ್ಡು ಇರಬೇಕಾಗಿಲ್ಲ. ಅನ್ಯಾಯದ ವಿರುದ್ಧ, ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಬೇಕು ಅಂತಂದ್ರೆ ಸರ್ಕಾರನೇ ನಿಮಗೆ ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸ್ ಅಥಾರಿಟಿ ಕೊಟ್ಟಿದೆ. ಅಲ್ಲಿ ಹೋಗಿ ನೀವೇ ನಿಮ್ಮ ಸ್ವಂತ ಲಾಯರ್ನ ತಗೋಬಹುದು. 1 ರೂಪಾಯಿ ಖರ್ಚು ಮಾಡಿದ್ರೆ ಅವರು ನಿಮ್ಮ ಪರವಾಗಿ, ನಿಮ್ಮ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾರೆ. ಗೊತ್ತಾಯ್ತೇನ್ರವ? ಮಂಗಳೂರು ಮಕ್ಕಳಿಗೆಲ್ಲ ಗೊತ್ತಾಯ್ತಾ? ಹೇಳ್ತೀರಾ ನಿಮ್ಮಲ್ಲಿ? ನಿಮ್ಮೂರಿನಲ್ಲಿ ಒಂದು ಹೆಣ್ಣು ಮಗಳು ಆಯ್ತಾ, ಗಂಡ ಇರ್ತಾನೆ, ಇನ್ನೊಂದು ಮದುವೆ ಆಗ್ಬಿಟ್ಟಿರ್ತಾನೆ, ಗಂಡನೇ ಇರ್ತಾನೆ, ಮಕ್ಕಳು ಇರ್ತಾರೆ. ಇನ್ನೊಂದು ಮದುವೆ ಆಗ್ಬೇಕಂದ್ರೆ ಅವ್ನು ಏನ್ ಮಾಡ್ಬೇಕು? ಕಾನೂನು ಪ್ರಕಾರ ಡೈವರ್ಸ್ ಕೊಡ್ಬೇಕು. ಮೊದಲು ಹೇಗಿತ್ತಂತೆ ಗೊತ್ತಾ? ಮನೇಲಿ ಯಜಮಾನ ಊರ್ ಹೋಗೋದಂತೆ, ಊರಲ್ಲೆಲ್ಲ ಒಬ್ಬೊಬ್ಬರನ್ನ ಮದುವೆ ಮಾಡ್ಕೊಂಡು ಬರೋದಂತೆ. ಹೌದು, ಅವತ್ತಿನ ಕಾಲಕ್ಕೆ ಹೌದು ಅಲ್ವಾ ಸರ್? ಸರ್ ಮಾತಾಡೋದು ಹೌದ್ರಿ. ನಮ್ಮ ತಾತ ಮುತ್ತಾತ ಕಾಲದಲ್ಲೆಲ್ಲ ಅದೇ ಅವಾಗಿದ್ದಿದ್ದೆ ಹೇಳ್ತೀನಿ ಸರ್. ಇವಾಗೆಲ್ಲ ಮಾಡ್ಕೊಳಕ್ ಆಗೋದಿದ್ರಿ ಸರ್. ಕಾನೂನಿದೆ, ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಅವತ್ತಿನ ಕಾಲಕ್ಕೆ ಊರ್ಗಳಿಗೆ ಹೋಗೋರಂತೆ. ಆ ಊರಿಗೆ ಹೋದ್ರೆ ಒಬ್ಬೊಬ್ಬರನ್ನ ಮದುವೆ ಮಾಡ್ಕೊಳ್ಳೋರಂತೆ. ಅಲ್ಲಿಬ್ರು ಮಕ್ಕಳು, ಇಲ್ಲಿಬ್ರು ಮಕ್ಕಳು. ನೀವು ನೋಡಿ, ತಾತ ಮುತ್ತಾತಂಗಳಿಗೆ 2 ಹೆಂಡತಿ, 3 ಹೆಂಡತಿ. ಅವಾಗೆಲ್ಲ ಹೆಂಡತಿ ಜಾಸ್ತಿ. ಇವಾಗ ಒಂದೇ ಹೆಂಡತಿ, 2ನೇ ಹೆಂಡತಿ ಮಾಡ್ಕೋಬೇಕು ಅಂತಂದ್ರೆ ಕಾನೂನು ಪ್ರಕಾರ ವಿಚ್ಛೇದನ ಕೊಟ್ಟೇ ಮಾಡ್ಕೋಬೇಕು. ಇಲ್ಲ ಅಂತಂದ್ರೆ ಅವ್ನು ಇನ್ನೊಂದು ಮದುವೆ ಮಾಡ್ಕೊಂಡ್ರೆ ಅದು ಅಸಿಂದು. ಆ ಮದುವೆಗೆ ಕಾನೂನಲ್ಲಿ ಯಾವುದೇ ಒಂದು ಮಹತ್ವ ಇರುವುದಿಲ್ಲ. ಹೆಣ್ಣು ಮಗಳು ಅಷ್ಟೇ, ಅವಳ ಗಂಡ ದಿನ ಬಳಿತಾನೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಅವನು ಬದಲೇ ಆಗೋದಿಲ್ಲ ಅಂತಂದ್ರೆ ನೀವು ಕಾನೂನು ಪ್ರಕಾರ ವಿಚ್ಛೇದನ ಕೊಟ್ಟು ನೀವು ಇನ್ನೊಂದು ಮದುವೆ ಆಗ್ಬೋದು, ಅಥವಾ ನೀವು ಸ್ವತಂತ್ರವಾಗೂ ಇರ್ಬೋದು. ಗೊತ್ತಾಯ್ತೇನಿಲ್ಲ? 2ನೇದು, ಸೊ ನಿಮ್ಗೆ ಹೇಳಿದ್ದೀನಿ, ನಿಮ್ ಎಲ್ಲೆಲ್ಲಿ ಊರುಗಳಿಗೆ, ನಿಮ್ ಯಾವ ಹೆಣ್ಣು ಮಕ್ಕಳಿಗೆ ಯಾವುದೇ ತರ ಕಾನೂನಿನ ಸಹಾಯ ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಎಲ್ಲೋಗ್ಬೇಕು ನೀವು? ಕರೆಕ್ಟ್, ಒಂದಾಯ್ತು. 2ನೇದು ಸೈಬರ್ ಕ್ರೈಮ್ ಸಹಾಯವಾಣಿ. ಏನು? ಎಷ್ಟು ಜನ ಗೊತ್ತು? ಕೈ ಎತ್ತಿ ನೋಡೋಣ. ನಮ್ಮ ಮಂಗಳೂರಿನ ಸರ್ಕಾರಿ ಕಾಲೇಜಿನ ಮಕ್ಕಳು ಭಾರಿ ಬುದ್ಧಿವಂತರವ. ನೋಡೋಣ, ಒಬ್ರು ಹೇಳಿ. ಸಹಾಯವಾಣಿ 190. ಸೂಪರ್. ಎಷ್ಟು? ನಂಬರ್ 1930. ಎಷ್ಟು ಕಡೆ ಹೋಗ್ತೀನಿ, ಈ ನಂಬರ್ನ ಕೇಳ್ತೀನಿ, ನೀವೆಲ್ಲ ತಿಳ್ಕೊಂಡಿದ್ದೀರಾ ಅಂತಂದ್ರೆ ನೀವು ಜಾಣರು ಅಂತ. 1930 ಸೈಬರ್ ಕ್ರೈಮ್. ಇವತ್ತು ಅಪರಾಧಗಳು ಎದುರುಗಡೆ ಬಂದು ಮಾಡೋದು ಕಡಿಮೆ. ನಿಮ್ಮನ್ನ ಮೇಲೆ ಕ್ರೈಮ್ ಮಾಡೋದು ಎದುರುಗಡೆ ಬಂದು ಮಾಡೋದು ಕಡಿಮೆ. ಇವತ್ತು ಹೆಚ್ಚಿನ ಅಪರಾಧಗಳು ಮೊಬೈಲ್ ಮೇಲೆ, ಆನ್ಲೈನ್ ಮೇಲೆ ನಡೆಯುತ್ತೆ. ಹೌದಾ ಇಲ್ವಾ? 2 ಘಟನೆಗಳನ್ನ ನಿಮ್ಮಲ್ಲಿ ಹಂಚ್ಕೊಳ್ತೇನೆ ನಾನು. ಸತ್ಯವಾದಂತ ಘಟನೆ ಆಯ್ತಾ? ನನ್ನ ಕಣ್ಣು ಮುಂದೆ ನನ್ನ ಆಫೀಸ್ನಲ್ಲಿ ಬಂದಂತ ಒಂದು ಕೇಸು. ಒಂದು ಹೆಣ್ಣು ಮಗಳು ಬರ್ತಾಳೆ. ಅವಳು ಏನಂದ್ರೆ ಇಂಜಿನಿಯರಿಂಗ್ ಓದ್ತಾ ಇರ್ತಾಳೆ. ಏನ್ ಓದ್ತಾ ಇರ್ತಾಳೆ? ನಿಮ್ಮಂಗೆ ಕಾಲೇಜ್ ಓದ್ತಾ ಇರ್ತಾಳೆ, ಡಿಗ್ರಿ ಓದ್ತಾ ಇರ್ತಾಳೆ. ಆ ಹೇಳ್ಕೊಡೋ ಒಬ್ಬ ಟೀಚರು, ಇಂಜಿನಿಯರಿಂಗ್ ಅಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ ಕಷ್ಟ, ಅದಕ್ಕೆ ಕ್ಲಾಸಸ್ ತಗೊಳ್ತಾರೆ. ಪಾಠ ಮಾಡ್ತೀನಿ ಅಂತ ಹೇಳಿ ಅವ್ರು ಕ್ಲಾಸ್ ಹಾಕ್ತಾರೆ ಅವ್ರ ಅಪ್ಪ ಅಮ್ಮ. ಅವನೆಲ್ಲಿರ್ತಾನೆ ಅಲ್ಲಿಗೆ ಹೋಗಿ ಅವಳು ದಿನ ಪಾಠವನ್ನ ಕಲಿತಾ ಇರ್ತಾಳೆ. ಅವರಿಬ್ಬರಿಗೆ ಸ್ನೇಹ ಆಗತ್ತೆ, ಪ್ರೀತಿ ಆಗತ್ತೆ. ಅವರಿಬ್ರು ದೇಹವನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ. ಅದನ್ನ ವಿಡಿಯೋ ಮಾಡ್ಕೊಳ್ತಾನೆ. ಯಾರು?
ಯಾರು? ಟೀಚರ್. ಅವನೇನ್ ಮಾಡ್ತಾನೆ, ಈ ಮಗಳು ಬಹಳ ಮುಗ್ದೆ, ಅವಳಿಗೇನು ಗೊತ್ತಿಲ್ಲ, ಅದೇ ನಿಜವಾದ ಪ್ರೀತಿ, ನನಗೆ ಪಾಠ ಹೇಳ್ಕೊಡ್ತಾನೆ, ನಾನು ಡಿಸ್ಟಿಂಕ್ಷನ್ ತಗೊಳ್ತೀನಿ ಅಂತ ತಿಳ್ಕೊಳ್ತಾರೆ. ಬಟ್ ಅವನೇನ್ ಮಾಡ್ತಾನೆ, ಅದೇ ವಿಡಿಯೋನ ಅವನ ಕೊಲೀಗ್ ಜೊತೆ ಹಂಚ್ಕೋತಾನೆ. ನೋಡು, ನಾನು ನೋಡು ಹೇಗೆ ಪಟಾಯಿಸಿದೀವಿ, ಹೇಗೆ ಟ್ಯೂಷನ್ ಅಲ್ಲಿ ಹೆಂಗೆ ಇದು ಮಾಡ್ಕೊಂಡಿದೀವಿ. ಅವ್ರು ಹೇಳ್ಕೊಳ್ಳೋದು ಆತರ ಭಾರಿ ದೊಡ್ಡ ಕೆಲಸ ಮಾಡಿದೀನಿ ಅಂತ. ಅವನೇನ್ ಮಾಡ್ತಾನೆ, ಅದೇ ಮಗಳನ್ನ ನಿನ್ ವಿಡಿಯೋ ಇದೆ, ನೀನೇನಾದ್ರೂ ನನ್ನ ಜೊತೆ ಸಹಕಾರ ಮಾಡಲಿಲ್ಲ ಅಂದ್ರೆ ನಿನ್ ಮೇಲೂ ನಾನು ಆ ವಿಡಿಯೋನ ನಾನು ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಾನೆ. ಹೌದಾ ಇಲ್ವಾ? ಹೆದರಿಸ್ತಾನೆ. ಅವಳು ಏನ್ ಮಾಡ್ತಾಳೆ, ಅಯ್ಯೋ ನನ್ನ ವಿಡಿಯೋ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ರೆ, ಯಾರು ಗೊತ್ತಾಗ್ಬಿಟ್ರೆ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಾಗ್ಬಿಟ್ರೆ, ನನ್ನ ಫ್ರೆಂಡ್ಸಿಗೆ ಗೊತ್ತಾಗ್ಬಿಟ್ರೆ, ಆನ್ಲೈನಲ್ಲಿ ಎಲ್ಲರೂ ಹಾಕ್ಬಿಟ್ರೆ ನಾನು ಏನ್ ಮಾಡ್ತೀನಿ, ನಾನು ಸತ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳಿಗೆ ಇಷ್ಟ ಇಲ್ಲ ಅಂದ್ರು ಅದೇ ಎಲ್ಲಿ ಟ್ಯೂಷನ್ ಮಾಡ್ತಿರ್ತಾನಲ್ಲ ಅಲ್ಲೇ ಕರ್ಕೊಂಡೋಗಿ ಮತ್ತೆ ಅವಳನ್ನ ಫೋರ್ಸ್ ಮಾಡಿ ಅವಳಿಗೆ ಲೈಂಗಿಕ ದೌರ್ಜನ್ಯ ಮಾಡ್ತಾನೆ. ನಂತರ ಆ ಎಲ್ಲಿ ಬಾಳ್ನೆಗಿರ್ತಾರಲ್ಲ ಆ ಓನರ್ ನೋಡ್ತಾ ಇರ್ತಾರೆ ಇದನ್ನ, ಇವನ್ ಬರೋದು, ಅವಳು ಬರೋದು, ಅವನು ಹೋಗೋದು, ಇವಳು ಬರೋದು, ಇವನು ಸ್ಟಾರ್ಟ್ ಮಾಡ್ತಾನೆ. CCTVಯಲ್ಲಿ ಎಲ್ಲ ಅವ್ರು ಬರೋದು ಹೋಗೋದು ಎಲ್ಲವನ್ನು ಇವನೇ ಗೆಸ್ ಮಾಡಿ ಆ ಓನರ್, ಬಿಲ್ಡಿಂಗ್ ಓನರ್ ಆ ಹುಡುಗಿನ ಹರಾಸ್ಮೆಂಟ್ ಮಾಡಕ್ ಶುರು ಮಾಡ್ತಾನೆ, ಬ್ಲ್ಯಾಕ್ ಮೇಲ್ ಮಾಡಕ್ ಶುರು ಮಾಡ್ತಾನೆ. ಅವಾಗ ಆ ಹುಡುಗಿ ಡಿಸೈಡ್ ಮಾಡ್ತಾಳೆ, ಇಲ್ಲ ನಾನು ಮಾತಾಡಬೇಕು. ಅದು ತಪ್ಪು ಅಂತ ಹೇಳಲ್ಲವ, ನೀವು ಮಾಡೋದು ತಪ್ಪು ಅಂತ ನಾನು ಹೇಳೋದಿಲ್ಲ. ಪ್ರೀತಿ ಸಹಜ, ನಮ್ಮಲ್ಲಿ ಹಾರ್ಮೋನ್ಸ್ ಇದೆ, ನಮ್ಮಲ್ಲಿ ಪ್ರೀತಿಸುವಂತ ಪ್ರೀತಿ ಒಬ್ಬರನ್ನ ನೋಡಿದಾಗ ಅವ್ರು ಚಂದ ಇದ್ರೆ, ಅವ್ರಿಗೆ ಇಷ್ಟಪಟ್ರೆ ಅದು ವಯಸ್ಸಿನ ಒಂದು ಮಿತಿ, ಆ ವಯಸ್ಸಿನಲ್ಲಿ ಅದು ಆಗೋದು ಸಹಜ, ಅದು ಸಹಜ ಪ್ರಕ್ರಿಯೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಎಲ್ಲ ಗಂಡು ಮಕ್ಕಳಿಗೂ ಅದು ಸಹಜ ಪ್ರಕ್ರಿಯೆ, ಅದು ಅಸಹಜ ಅಲ್ಲ, ಅದು ಅಬ್ನಾರ್ಮಲ್ ಅಲ್ಲ. ಹಾಗಂತ ಅದನ್ನ ಅವರು ದುರುಪಯೋಗ ಪಡಿಸ್ಕೊಂಡು ನಾವು ಭಯ ಬಿದ್ದು ಮತ್ತೇನು ಅವ್ರು ಕರೆದಾಗೆಲ್ಲ ಬರ್ಬೇಕು, ಇಲ್ಲಾಂದ್ರೆ ಹೆದರಿಸ್ತಾನೆ. ಈಗ ಅವ್ರು ಏನ್ ಮಾಡ್ಬೇಕು, ಮಾತಾಡಿ, ಏನ್ ಮಾಡ್ಬೇಕು, ಮಾಡ್ತೀರಾ? ನಿಮ್ಗೇನಾದ್ರು ಆ ಥರ ಆದ್ರೆ ಮಾಡ್ತೀರಾ ಅಥವಾ ಒಬ್ಬನೇ ಅಯ್ಯೋ ನನ್ನ ಅಯ್ಯೋ ನನ್ನ ಮನೇಲಿ, ನಮ್ಮ ಮನೇಲಿ ಏನ್ ಮಾಡ್ತಾರೆ, ಈ ತರ ಇದ್ರೆ ನಿಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಗೊತ್ತಾಗ್ತೀನವ? ಮೂರನೇ ಯಾವಾಗ ಅವಳ ಮೇಲೆ ಶೋಷಣೆ ಮಾಡ್ತೀನಿ ಅಂತ ಶುರು ಮಾಡ್ತಾನೆ, ಅವತ್ತು ಅವಳೊಬ್ರು ಬಹಳ ಅವಳಿಗೆ ಕ್ಲೋಸ್ ಚಿಕ್ಕಪ್ಪ ಒಬ್ರು ಇರ್ತಾರೆ, ಅವರಿಗೆ ಅವಳು ಹೇಳ್ತಾಳೆ, ಮೇಡಮ್ ಅವ್ರು ಚಿಕ್ಕ ಆಕ್ಚುಲಿ ನಾನು ಇಂಟ್ರಪ್ಟ್ ಮಾಡೋದು ಆಗೋದಿಲ್ಲ ಮಧ್ಯದಲ್ಲಿ, ನೀವು ಮಾತಾಡ್ಬೇಕಂದ್ರೆ ಕುತ್ಕೊಳ್ಳಿ, ನಾನು ಮೆಸೇಜ್ ಮೇಲೆ ಮಾತಾಡಿ, ಬಿಕಾಸ್ ನನಗೆ ನೆಕ್ಸ್ಟ್ 11 o'clock ಐ ಹ್ಯಾವ್ ಅ ಪ್ರೋಗ್ರಾಮ್. ಇಟ್ಸ್ ಓಕೆ, ಗೊತ್ತಾಯ್ತು. ಬಟ್ ಮೇಡಮ್ ನೀವು ನಿಮ್ಮ ಮಾತು ತುಂಬಾ ಇಂಪಾರ್ಟೆಂಟ್, ನೀವು ನೆಕ್ಸ್ಟ್ ಟೈಮ್ ಬಂದಾಗ ಮಾತಾಡಿ. ಥ್ಯಾಂಕ್ ಯು, ನಮಸ್ಕಾರ, ಥ್ಯಾಂಕ್ ಯು. ಓಕೆ, ನಾವೆಲ್ಲಿದ್ವಿ? ಚಿಕ್ಕಪ್ಪ. ವಾ, ನಮ್ಮ ಮಕ್ಕಳೆಲ್ಲ 100 ಮಾರ್ಕ್ಸ್. ಚಿಕ್ಕಪ್ಪ ಹೇಳ್ತಾಳೆ, ಮನೇಲಿ ಅಪ್ಪ ಅಮ್ಮ ಹೇಳಕ್ಕೂ ಭಯ ಆಗುತ್ತೆ ಅವಳಿಗೆ. ಅವ್ರು ಚಿಕ್ಕಪ್ಪನ ಹತ್ರ ಕರ್ಕೊಂಡ್ಬರ್ತಾರೆ. ಆಮೇಲೆ ನಾವು SP ಅವ್ರಿಗೆ ಫೋನ್ ಮಾಡ್ತೀವಿ. ಫೋನ್ ಮಾಡಿ ಅವ್ರು 3 ಜನ ಅರೆಸ್ಟ್ ಆಗ್ತಾರೆ, ಅವ್ರು 3 ಜನ ಜೈಲಲ್ಲಿದ್ದಾರೆ. ಈಗ ಹೆಣ್ಣು ಮಕ್ಕಳು ಇಂಜಿನಿಯರಿಂಗ್ ಕಂಟಿನ್ಯೂ ಮಾಡಿದ್ದಾರೆ. ಅವಳ ಹೆಸರು ಯಾರು ನಾವು ಬಿಟ್ಕೊಟ್ಟಿಲ್ಲ. ಅವಳ ಗೌಪ್ಯತೆಯನ್ನ ನಮ್ಮ ಇಡೀ ಪೊಲೀಸ್ ಇಲಾಖೆ ಕಾಪಾಡಿದೆ. ಅವ್ರು 3 ಜನ ಅವ್ರ ಹತ್ರ ಏನೇನಿತ್ತು ಎಲ್ಲವನ್ನು ಡಿಲೀಟ್ ಮಾಡಿಸಿ ಇವತ್ತು ಕಾನೂನಿನ ಅಡಿ ಅವರು ಅಪರಾಧವನ್ನು ಎಸಗಿರೋರು ಅಂತ ಹೇಳಿ ಅವ್ರ ಮೇಲೆ ಕ್ರಮ ಜರುಗ್ತಾ ಇದೆ. ಈಗ ಹೆಣ್ಣು ಮಗಳು ಹೋಗ್ತಾ ಇದ್ದಾಳೆ ಚೆನ್ನಾಗಿ.
ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ತಪ್ಪು ಮಾಡದೇ ಇರೋರು ಯಾರು ಇಲ್ಲ. ತಪ್ಪು ಮಾಡಿದಾಗ ಹೆದರ್ಕೊಂಡ್ರೆ, ಜೀವ ಕಳ್ಕೊಂಡ್ಬಿಟ್ರೆ ಅದು ನೀವು ಜೀವ ಕಳ್ಕೊಂತೀರಾ. ಒಂದಿನ ಅಳ್ತೀವಿ ಮನೆಯಲ್ಲಿ, 2 ದಿನ ಅಳ್ತೀವಿ, 3 ದಿನ ಅಳ್ತೀವಿ, 4 ದಿನ ಅಳ್ತೀವಿ, 5ನೇ ದಿನ ಪ್ರಕೃತಿ ಸಹಜ ನಿಮ್ಮನ್ನು ಮರ್ತೀವಿ. ಯಾವತ್ತೋ ಒಂದಿನ ನೆನಪು ಬಂದಾಗ ಅಳ್ತೀವಿ, ನೀವು ಹೋಗ್ತೀರಾ. ನಾನೇನು ಹೇಳೋದು ಅಂದ್ರೆ, ಇದ್ದು ಜಯಿಸಬೇಕು. ಇದ್ದು ಯಾವುದೇ ನೋಡಿ, ಇದಕ್ಕಿಂತ ಒಂದು ಹೆಣ್ಣು ಮಗಳಿಗೆ ಅವಳ ತೇಜೋವರೆಗಿಂತ ದೊಡ್ಡದು ಯಾವುದು ತೊಂದರೆ ಇಲ್ಲ. ಅದನ್ನ ಅವಳು ಜಯಿಸ್ಬಿಟ್ಟು ಅಂತಂದ್ರೆ ಈ ಪ್ರಪಂಚವನ್ನ ಗೆಲ್ತಾಳವಳು. ಹೌದಾ ಇಲ್ವಾ? ನೀವೆಲ್ಲ ಹಾಗೆ ತಯಾರಾಗ್ತೀರಾ? ಆಗ್ತೀರಾ? ಮೂರನೇದು